Hi dear students, we are discussing the chapter crop production and management. In this chapter, in the previous classes, we discussed about the some agricultural practices. Those are preparation of soil and also sowing. Okay, in this class we will discuss about the another practices, that is the third practices, that is adding manure and fertilizers. Okay, after the sowing, adding manure and fertilizers is also one of the practice of agriculture. See, the substances which are added to the soil in the form of nutrients for the healthy growth of plants are called manure and fertilizers. Okay, what is manure and fertilizers means the substances which are added to the soil in the form of nutrients for the healthy growth of plants are called manure and fertilizers. ನಾವು ಏನು ಮಾಡ್ತೀವಿ, ಸಾಯಿಲ್ಗೆ ನ್ಯೂಟ್ರಿಯೆಂಟ್ಸ್ನ ಆ್ಯಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ನಮಗೆ ನ್ಯೂಟ್ರಿಯೆಂಟ್ಸ್ ಬೇಕು ಅಂತ ನಾವು ಯಾವ್ಯಾವುದೋ ಫುಡ್ ತೊಗೊಳ್ತೀವಲ್ವ, ಅದೇ ರೀತಿ ಸಾಯಿಲ್ಗೂ ಕೂಡ ನ್ಯೂಟ್ರಿಯೆಂಟ್ನ ಆ್ಯಡ್ ಮಾಡ್ತಾರೆ. ಏನಕ್ಕೆ? ಟು ಗೆಟ್ ದ ಬೆಟರ್ ಕ್ರಾಪ್. ಟು make the soil healthy, we have to add the manure and fertilizers. Okay, soil supplies minerals, nutrients to the crop plants. ಓಕೆ, ಏನು ಸಪ್ಲೈ ಮಾಡುತ್ತೆ ಈ ಪ್ಲ್ಯಾಂಟ್ಸ್ಗೆಲ್ಲ ಮ್ಯಾನ್ಯೂರ್ ಮತ್ತು ಫರ್ಟಿಲೈಸರ್ಸ್ನ? ಸಾಯಿಲ್ ಸಪ್ಲೈಸ್ ಮಿನರಲ್ ನ್ಯೂಟ್ರಿಯೆಂಟ್ಸ್ ಟು ದ ಕ್ರಾಪ್ ಪ್ಲ್ಯಾಂಟ್ಸ್ಗೆ ಸಾಯಿಲ್ ಏನು ಮಾಡುತ್ತೆ? ಮಿನರಲ್ ನ್ಯೂಟ್ರಿಯೆಂಟ್ಸ್ನ ಸಪ್ಲೈ ಮಾಡುತ್ತೆ. ದೀಸ್ ನ್ಯೂಟ್ರಿಯೆಂಟ್ಸ್ ಆರ್ ಎಸೆನ್ಷಿಯಲ್ ಫಾರ್ ದ ಗ್ರೋತ್ ಆಫ್ ಪ್ಲ್ಯಾಂಟ್ಸ್. ಓಕೆ, ಆ ನ್ಯೂಟ್ರಿಯೆಂಟ್ಸು ತುಂಬಾ ಅವಶ್ಯಕತೆ ಇರುತ್ತೆ. ಏನಕ್ಕೆ? ಟು ಗ್ರೋತ್ ಆಫ್ ಪ್ಲ್ಯಾಂಟ್ಸ್. In certain areas, farmers grow crops after crop in the same field. The field is never left uncultivated or fallow. Imagine what happens to the nutrients. ಓಕೆ, ಕೆಲವೊಂದು ಏರಿಯಾಸಲ್ಲಿ ಏನು ಮಾಡ್ತಾರೆ, ಪದೇ ಪದೇ ಕ್ರಾಪ್ಸ್ನ ಹಾಕ್ತಾನೇ ಇರ್ತಾರೆ. ಓಕೆ, ಅವಾಗ ಆ ಸಾಯಿಲ್ಗೆ ಏನಾಗುತ್ತೆ, ಸೇಮ್ ಫೀಲ್ಡಲ್ಲಿ ಸೇಮ್ ಕ್ರಾಪ್ನ ಹಾಕ್ತಾ ಇರ್ತಾರೆ. ದ ಫೀಲ್ಡ್ ಈಸ್ ನೆವರ್ ಲೆಫ್ಟ್ ಅನ್ಕಲ್ಟಿವೇಟೆಡ್ ಆರ್ ಫಾಲೋ. ಅದನ್ನು ಯಾವಾಗಲೂ ಅವರು ಅನ್ಕಲ್ಟಿವೇಟೆಡ್ ಆಗಿ ಬಿಟ್ಟಿರಲ್ಲ. ಆ ಸಾಯಿಲ್ಗೆ ಏನಾಗಿರ್ಬೋದು? ಕಂಟಿನ್ಯೂಸ್ ಕಲ್ಟಿವೇಷನ್ ಆಫ್ ಕ್ರಾಪ್ಸ್ ಮೇಕ್ಸ್ ದ ಸಾಯಿಲ್ ಪೂರ್ ಇನ್ ನ್ಯೂಟ್ರಿಯೆಂಟ್ಸ್. ಕಂಟಿನ್ಯೂಸ್ ಆಗಿ ಕಲ್ಟಿವೇಟ್ ಮಾಡೋದ್ರಿಂದ ಏನಾಗುತ್ತೆ? ಸಾಯಿಲ್ ಬಿಕಮ್ ಪೂರ್ ಇನ್ ನ್ಯೂಟ್ರಿಯೆಂಟ್ಸ್. ದೇರ್ಫೋರ್ ಫಾರ್ಮರ್ಸ್ ಹ್ಯಾವ್ ಟು ಆ್ಯಡ್ ಮ್ಯಾನ್ಯೂರ್ ಟು ದ ಫೀಲ್ಡ್ಸ್ ಟು ರಿಪ್ಲೆನಿಶ್ ದ ಸಾಯಿಲ್ ವಿತ್ ನ್ಯೂಟ್ರಿಯೆಂಟ್ಸ್. ಏನು ಮಾಡಬೇಕು? ಸಾಯಿಲ್ನ ನಾವು ಹೆಲ್ದಿಯಾಗಿ ಮಾಡಬೇಕು ಅಂದರೆ ಏನು ಮಾಡಬೇಕು? ವಿ ಹ್ಯಾವ್ ಟು ಆ್ಯಡ್ ದ ನ್ಯೂಟ್ರಿಯೆಂಟ್ಸ್, ವಿ ಹ್ಯಾವ್ ಟು ಆ್ಯಡ್ ದ ಮ್ಯಾನ್ಯೂರ್. ಓಕೆ, ದಿಸ್ ಪ್ರೊಸೆಸ್ ಈಸ್ ಕಾಲ್ಡ್ ಮ್ಯಾನ್ಯೂರಿಂಗ್. ಆ ಪ್ರೊಸೆಸ್ಸಿಗೆ ಏನಂತ ಕರಿತೀವಿ? ಮ್ಯಾನ್ಯೂರಿಂಗ್. ಇಂಪ್ರಾಪರ್ ಆರ್ ಇನ್ಸಫಿಷಿಯೆಂಟ್ ಮ್ಯಾನ್ಯೂರಿಂಗ್ ರಿಸಲ್ಟ್ಸ್ ಇನ್ ವೀಕ್ ಪ್ಲ್ಯಾಂಟ್ಸ್. ನಾವು ಇನ್ಸಫಿಷಿಯೆಂಟಾಗಿ ಮ್ಯಾನ್ಯೂರ್ ಮತ್ತು ಫರ್ಟಿಲೈಸರ್ಸ್ನ ಆ್ಯಡ್ ಮಾಡಿದ್ರೆ ಏನಾಗುತ್ತೆ? ಇನ್ ರಿಸಲ್ಟ್ ಇನ್ ದ ಟೇಕಿಂಗ್ ಆಫ್ ವೀಕ್ ಪ್ಲ್ಯಾಂಟ್ಸ್, ವೀಕ್ ಈಲ್ಡ್ಸ್. ಓಕೆ, ನಾವು ವೀಕ್ ಆಗಿರುವಂತಹ ಪ್ಲ್ಯಾಂಟ್ಸ್ನ ನೋಡ್ತೀವಿ ನೀಟಾಗಿ ಮ್ಯಾನ್ಯೂರ್ನ ಆ್ಯಡ್ ಮಾಡಿಲ್ಲ ಅಂದರೆ. ಮ್ಯಾನ್ಯೂರ್ ಈಸ್ ಆ್ಯನ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಒಬ್ಟೈನ್ಡ್ ಫ್ರಮ್ ದ ಡಿಕಂಪೋಸಿಷನ್ ಆಫ್ ಪ್ಲ್ಯಾಂಟ್ ಆರ್ ಆ್ಯನಿಮಲ್ ವೇಸ್ಟ್ಸ್. ನಮಗೆ ಯಾವ ರೀತಿ ಸಿಗುತ್ತೆ ಮ್ಯಾನ್ಯೂರು? ಮ್ಯಾನ್ಯೂರ್ ಈಸ್ ಆ್ಯನ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ obtained from the decomposition of plant or animal wastes. ಅನಿಮಲ್ ಮತ್ತು ಪ್ಲ್ಯಾಂಟಿಂದ ಬಂದಿರುವಂತಹ ವೇಸ್ಟ್ಸ್, ಅದು ಡಿಕಂಪೋಸ್ ಆಗಿರುವಂತಹ ವೇಸ್ಟ್ಗೆ ಏನಂತ ಕರಿತೀವಿ ನಾವು? ಮ್ಯಾನ್ಯೂರ್ ಅಂತೇಳಿ ಕರಿತೀವಿ. ಫಾರ್ಮರ್ಸ್ ಡಂಪ್ ಪ್ಲ್ಯಾಂಟ್ ಆ್ಯಂಡ್ ಅನಿಮಲ್ ವೇಸ್ಟ್ ಇನ್ ಪಿಟ್ಸ್ at open places and allow it to decompose. ಏನು ಮಾಡ್ತಾರೆ ಫಾರ್ಮರ್ಸು? ಅನಿಮಲ್ ಮತ್ತು ಪ್ಲ್ಯಾಂಟಿಂದ ಬಂದಿರೋ ಅಂತಹ ವೇಸ್ಟ್ನ ಒಂದು ಓಪನ್ ಸ್ಪೇಸಲ್ಲಿ ಹಾಕ್ಬಿಟ್ಟು ಅದನ್ನು ಡಿಕಂಪೋಸ್ ಮೀನ್ಸ್ ಕೊಳೆಯೋದಕ್ಕೆ ಏನು ಮಾಡ್ತಾರೆ? ಹಾಕಿರ್ತಾರೆ. ದ ಡಿಕಂಪೋಸಿಷನ್ ಈಸ್ ಕಾಸ್ಡ್ ಬೈ ಸಮ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಡಿಕಂಪೋಸಿಷನ್ ಯಾವುದರಿಂದ ಆಗುತ್ತೆ? ಇಟ್ ಈಸ್ ಕಾಸ್ಡ್ ಬೈ ಸಮ್ microorganisms. The decomposed matter is used as organic manure. You have already learnt about vermicomposting in class 6th. ನಿಮ್ಮ 6th ಕ್ಲಾಸಲ್ಲಿ ವರ್ಮಿ ಕಾಂಪೋಸ್ಟಿಂಗ್ ಅಂದರೆ ಈ ಮ್ಯಾನ್ಯೂರ್ನ ಕಾಂಪೋಸ್ಟ್ ಮಾಡೋದನ್ನು ಅಥವಾ ಡಿಕಂಪೋಸ್ ಮಾಡೋದನ್ನು ನೀವು ಕಲ್ತಿರ್ತೀರ. ಓಕೆ, ನೆಕ್ಸ್ಟ್ ಸಿ ದ ಆ್ಯಕ್ಟಿವಿಟಿ ಯು ಶುಡ್ ಡೂ ಇನ್ ದ ಹೋಮ್. ಇದನ್ನು ಈಸಿ ಇದೆ, ನೀವು ಮಾಡಿಬಿಟ್ಟು ನನಗೆ ವಿಡಿಯೋ ಮಾಡಿ ಕಳಿಸ್ಬೇಕು. ಸಿ,
ಟೇಕ್ ಮೂಂಗ್ ಆರ್ ಗ್ರಾಮ್ ಸೀಡ್ಸ್ ಆ್ಯಂಡ್ ಜರ್ಮಿನೇಟ್ ದೆಮ್. ಏನು ಮಾಡಬೇಕು, ಮೂಂಗ್ ಆರ್ ಗ್ರಾಮ್ ಸೀಡ್ಸ್ನ ತೊಗೊಂಡ್ಬಿಟ್ಟು ಜರ್ಮಿನೇಟ್ ಮಾಡಬೇಕು, ಮೀನ್ಸ್ ಮೊಳಕೆ ಬರಿಸ್ಬೇಕು. ಸೆಲೆಕ್ಟ್ 3 ಈಕ್ವಲ್ ಸೈಜಡ್ ಸೀಡ್ಲಿಂಗ್ಸ್, ಅದರಲ್ಲಿ 3 ಈಕ್ವಲ್ ಸೈಜಲ್ಲಿರುವಂತಹ ಸೀಡ್ಲಿಂಗ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಟೇಕ್ 3 ಎಂಟಿ ಗ್ಲಾಸಸ್ ಆರ್ ಸಿಮಿಲರ್ ವೆಸಲ್ಸ್. ಏನು ಮಾಡಬೇಕು ನೀವು, 3 ಎಂಟಿ ಗ್ಲಾಸಸ್ ಆರ್ ವೆಸಲ್ಸ್, ಅವು ನೋಡೋದಕ್ಕೆ ಸೇಮ್ ಸೈಜಲ್ಲಿ ಇರಬೇಕು. ಮಾರ್ಕ್ ದೆಮ್ A, B ಆ್ಯಂಡ್ C. ಆ 3 ವೆಸಲ್ಸ್ ಅಥವಾ 3 ಬೀಕರ್ಸ್ಗೆ ಏನು ಮಾಡಬೇಕು ನೀವು A, B, C ಅಂತ ಮಾರ್ಕ್ ಮಾಡಬೇಕು. ಟು ಗ್ಲಾಸ್ A, ಆ್ಯಡ್ ಲಿಟ್ಲ್ ಅಮೌಂಟ್ ಆಫ್ ಸಾಯಿಲ್ ಮಿಕ್ಸ್ಡ್ ವಿತ್ ಎ ಲಿಟ್ಲ್ ಕೌ ಡಂಗ್ ಮ್ಯಾನ್ಯೂರ್. ಎ ಅನ್ನೋವಂತಹ ಬೀಕರ್ಗೆ ಏನು ಮಾಡಬೇಕು ನೀವು, ಸಾಯಿಲ್ ಜೊತೆಗೆ ಕೌ ಡಂಗ್ ಮೀನ್ಸ್ ಸಗಣಿ ಸಿಗುತ್ತಲ್ಲ ಅದನ್ನು ಆ್ಯಡ್ ಮಾಡಿ ಇಡಬೇಕು. ಇನ್ ಗ್ಲಾಸ್ ಬಿ ಪುಟ್ ದ ಸೇಮ್ ಅಮೌಂಟ್ ಆಫ್ ಸಾಯಿಲ್ ಮಿಕ್ಸ್ಡ್ ವಿತ್ ಎ ಲಿಟ್ಲ್ ಯೂರಿಯಾ ಅದು ಮನೆಗಳಲ್ಲಿ ಇವಾಗ ಯೂಸ್ ಮಾಡ್ತಾ ಇರ್ತಾರೆ ಇರುತ್ತೆ. ಸೊ ಒಂದು ಸ್ವಲ್ಪ ಯೂರಿಯಾನ ಸಾಯಿಲ್ ಒಳಗಡೆ ಮಿಕ್ಸ್ ಮಾಡಿ ಅದಕ್ಕೆ ಬಿ ಅಂತ ನೇಮ್ ಮಾಡಬೇಕು. ಇನ್ ಗ್ಲಾಸ್ ಬಿ ಪುಟ್ ದ ಸೇಮ್ ಅಮೌಂಟ್ ಆಫ್ ಸಾಯಿಲ್ ಮಿಕ್ಸ್ಡ್ ವಿತ್ ಲಿಟ್ಲ್ ಯೂರಿಯಾ. ಟೇಕ್ ದ ಸೇಮ್ ಅಮೌಂಟ್ ಆಫ್ ಸಾಯಿಲ್ ಇನ್ ಗ್ಲಾಸ್ ಸಿ ವಿತೌಟ್ ಆ್ಯಡಿಂಗ್ ಎನಿಥಿಂಗ್. ಗ್ಲಾಸ್ ಸಿನಲ್ಲಿ ನೀವು ಏನನ್ನೂ ಆ್ಯಡ್ ಮಾಡಬಾರ್ದು, ಕೌಡಂಗ್ ಕೂಡ ಆ್ಯಡ್ ಮಾಡಬಾರ್ದು, ಅದೇ ರೀತಿ ಯೂರಿಯಾ ಕೂಡ ಆ್ಯಡ್ ಮಾಡಬಾರ್ದು, ಓನ್ಲಿ ಸಾಯಿಲ್ ಇರಬೇಕು. ಓಕೆ, ನಾವು ಪೌರ್ ದ ಸೇಮ್ ಅಮೌಂಟ್ ಆಫ್ ವಾಟರ್ ಇನ್ ಈಚ್ ಗ್ಲಾಸ್. ಆ 3 ಗ್ಲಾಸ್ಗೆ ಏನು ಮಾಡಬೇಕು ನೀವು ಸೇಮ್ ಅಮೌಂಟ್ ಆಫ್ ವಾಟರ್ನ ಹಾಕಬೇಕು. ಆ್ಯಂಡ್ ಪ್ಲಾಂಟ್ ದ ಸೀಡ್ಲಿಂಗ್ಸ್ ಇನ್ ದೆಮ್. ನೀವು 3 ಏನು ತೊಗೊಂಡಿರ್ತೀರಾ, ಮೂಂಗ್ ಆರ್ ಗ್ರಾಮ್ ಸೀಡ್ಲಿಂಗ್ಸ್ ತೊಗೊಂಡಿರ್ತೀರಲ್ಲ ಅದನ್ನು ಅದರೊಳಗಡೆ ಹಾಕಬೇಕು, ಅಂದರೆ ಬೆಳೆಯೋದಕ್ಕೆ ಮಾಡಬೇಕು, ಬೆಳೆಯೋ ರೀತಿ ಮಾಡಬೇಕು. ಕೀಪ್ ದೆಮ್ ಇನ್ ಎ ಸೇಫ್ ಪ್ಲೇಸ್ ಆ್ಯಂಡ್ ವಾಟರ್ ದೆಮ್ ಡೈಲಿ. ಅದನ್ನು ಸೇಫ್ ಪ್ಲೇಸಲ್ಲಿ ಇಟ್ಬಿಟ್ಟು ಅದಕ್ಕೆ ಡೈಲಿ ನೀರು ಹಾಕಬೇಕು. 3 ಗ್ಲಾಸಸ್ಗೂ ಕೂಡ ನೀವು ಹಾಕ್ತಾ ಇರಬೇಕು. ಆಫ್ಟರ್ 7 to 10 days ಅಬ್ಸರ್ವ್ ದ ಗ್ರೋತ್. ನೀವು ಅವನ್ನ 1 week ಆರ್ 10 days ಬಿಟ್ಬಿಟ್ಟು ಅಬ್ಸರ್ವ್ ಮಾಡಿ. 3 ಗ್ಲಾಸಸ್ ಕೂಡ ಅಬ್ಸರ್ವ್ ಮಾಡಿ. ಓಕೆ, ನೋಡಿ ಇಲ್ಲಿ ಪ್ರಿಪ್ರೇಷನ್ ಆಫ್ ದ ಎಕ್ಸ್ಪೆರಿಮೆಂಟ್ ರಿಸಲ್ಟ್ ಯಾವ ರೀತಿ ಬಂದಿದೆ. ಇವಾಗ ನೀವು ಎ ಗ್ಲಾಸಲ್ಲಿ ಏನು ಮಾಡಿದ್ದೀರಾ, ಕೌ ಡಂಗ್ನ ಮಿಕ್ಸ್ ಮಾಡಿದ್ದೀವಿ. ಬಿ ಗ್ಲಾಸಲ್ಲಿ ಯೂರಿಯಾನ ಮಿಕ್ಸ್ ಮಾಡಿದ್ದೀವಿ. ಸಿ ಗ್ಲಾಸಲ್ಲಿ ಏನು ಮಾಡಿದ್ದೀವಿ, ಏನೇನು ಮಿಕ್ಸ್ ಮಾಡಿಲ್ಲ, ಓನ್ಲಿ ಸಾಯಿಲ್ ಒಳಗಡೆ ನಾವು ಸೀಡ್ಲಿಂಗ್ಸ್ನ ಹಾಕಿದ್ದೀವಿ. ನೀವೇ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ ಏನಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಡಿಡ್ ಪ್ಲ್ಯಾಂಟ್ಸ್ ಇನ್ ಆಲ್ ದ ಗ್ಲಾಸಸ್ ಗ್ರೋ ಅಟ್ ದ ಸೇಮ್ ಪ್ಲೇಸ್? ವಿಚ್ ಗ್ಲಾಸ್ ಶೋಡ್ ಬೆಟರ್ ಗ್ರೋತ್ ಆಫ್ ಪ್ಲ್ಯಾಂಟ್ಸ್? ಇನ್ ವಿಚ್ ಗ್ಲಾಸ್ ವಾಸ್ ದ ಗ್ರೋತ್ ಫಾಸ್ಟೆಸ್ಟ್? ಓಕೆ, ಯಾವ ಗ್ಲಾಸಲ್ಲಿ ಜಾಸ್ತಿ ಗ್ರೋತ್ ಆಗಿದೆ, ಯಾವ ಗ್ಲಾಸಲ್ಲಿ ಕಡಿಮೆ ಗ್ರೋತ್ ಆಗಿದೆ, ಯಾವ ಗ್ಲಾಸಲ್ಲಿ ಗ್ರೋತ್ ಆಗಿಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ. ಫರ್ಟಿಲೈಸರ್ಸ್ ಆರ್ ಕೆಮಿಕಲ್ಸ್ ವಿಚ್ ಆರ್ ರಿಚ್ ಇನ್ ಎ ಪರ್ಟಿಕ್ಯುಲರ್ ನ್ಯೂಟ್ರಿಯೆಂಟ್. ಓಕೆ, ಫರ್ಟಿಲೈಸರ್ಸ್ ಅಂದರೆ ಏನಪ್ಪ, ಫರ್ಟಿಲೈಸರ್ಸ್ ಆರ್ ಕೆಮಿಕಲ್ಸ್ ವಿಚ್ ಆರ್ ರಿಚ್ ಇನ್ ಎ ಪರ್ಟಿಕ್ಯುಲರ್ ನ್ಯೂಟ್ರಿಯೆಂಟ್. ಅದು ಒಂದು ಕೆಮಿಕಲ್, ಅದರಲ್ಲಿ ಪರ್ಟಿಕ್ಯುಲರ್ ನ್ಯೂಟ್ರಿಯೆಂಟ್. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸಲ್ಫೇಟ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಕೆಮಿಕಲ್ ರಿಚ್ ಇರುತ್ತೆ, ಅದಕ್ಕೆ ನಾವೇನಂತ ಕರಿತೀವಿ, ಫರ್ಟಿಲೈಸರ್ ಅಂತೇಳಿ ಕರಿತೀವಿ. ಹೌ ಆರ್ ದ ಡಿಫ್ರೆಂಟ್ ಫ್ರಮ್ ಮ್ಯಾನ್ಯೂರ್? ಮ್ಯಾನ್ಯೂರ್ಗಿಂತ ಅವು ಹೆಂಗೆ ಡಿಫ್ರೆಂಟ್ ಆಗಿರ್ತವೆ? ಮ್ಯಾನ್ಯೂರ್ ಮೀನ್ಸ್ ಇಟ್ ಈಸ್ ಅ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್. ಇಟ್ ಕಮ್ಸ್ ಫ್ರಮ್ ದ ಡಿಕಂಪೋಸಿಷನ್ ಆಫ್ ಅನಿಮಲ್ ಆ್ಯಂಡ್ ಪ್ಲಾಂಟ್ಸ್ ವೇಸ್ಟ್. ಬಟ್ ಫರ್ಟಿಲೈಸರ್ಸ್ ಈಸ್ ನಾಟ್ ಲೈಕ್ ದಟ್. ಫರ್ಟಿಲೈಸರ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ಫ್ಯಾಕ್ಟರೀಸ್. ಅದು ಎಲ್ಲಿ ಸಿಗುತ್ತೆ ನಮಗೆ? ಫ್ಯಾಕ್ಟರಿನಲ್ಲಿ ಸಿಗುತ್ತೆ. ಸಮ್ ಎಕ್ಸಾಂಪಲ್ಸ್ ಆಫ್ ಫರ್ಟಿಲೈಸರ್ಸ್ ಆರ್ ಯೂರಿಯಾ, ಅಮೋನಿಯಂ ಸಲ್ಫೇಟ್, ಸೂಪರ್ ಫಾಸ್ಫೇಟ್ ಆ್ಯಂಡ್ ಪೊಟ್ಯಾಶ್, NPK, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಮ್. ಓಕೆ, ಈ ರೀತಿ ಒಂದು ಪರ್ಟಿಕ್ಯುಲರ್ ಕೆಮಿಕಲ್ ರಿಚಲ್ಲಿ ಇರುತ್ತೆ ಯಾವುದು? ಫರ್ಟಿಲೈಸರ್ಸ್. ಬಟ್ ಆರ್ಗ್ಯಾನಿಕ್ ಈಸ್ ನಾಟ್ ಲೈಕ್ ದಟ್. ದ ಯೂಸ್ ಆಫ್ ಫರ್ಟಿಲೈಸರ್ಸ್ ಹ್ಯಾಸ್ helped farmers to get better yield or crops such as wheat, paddy and maize. But excessive use of fertilizers has made the soil less fertile. ಇದರಿಂದ ಫಾರ್ಮರ್ಸಿಗೆ ತುಂಬ ಯೂಸ್ ಇದೆ, ಇದರಿಂದ ನಾವು ಬೆಟರ್ ಈಲ್ಡ್ನ ತಗೋಬೋದು. ಗೊತ್ತಾಯ್ತಾ? ಅದೇ ರೀತಿ ನಾವು ಜಾಸ್ತಿ ಫರ್ಟಿಲೈಸರ್ನ ಆ್ಯಡ್ ಮಾಡಿದ್ರೆ ಏನಾಗುತ್ತೆ? ದ ಸಾಯಿಲ್ ಬಿಕಮ್ಸ್ ಲೆಸ್ ಫರ್ಟೈಲ್, ಕಡಿಮೆ ಫರ್ಟೈಲ್ ಆಗ್ತಾ ಹೋಗುತ್ತೆ, ಫರ್ಟಿಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನಾವು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಫರ್ಟಿಲೈಸರ್ಸ್ನ ಆ್ಯಡ್ ಮಾಡಬೇಕು.
ಫರ್ಟಿಲೈಸರ್ಸ್ ಹ್ಯಾವ್ ಆಲ್ಸೋ ಬಿಕಮ್ ಎ ಸೋರ್ಸ್ ಆಫ್ ವಾಟರ್ ಪೊಲ್ಯೂಷನ್. ಇದರಿಂದ ವಾಟರ್ ಪೊಲ್ಯೂಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ದೇರ್ಫೋರ್ ಇನ್ ಆರ್ಡರ್ ಟು ಮೇಂಟೈನ್ ದ ಫರ್ಟಿಲಿಟಿ ಆಫ್ ಸಾಯಿಲ್ ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಫರ್ಟಿಲೈಸರ್ಸ್ ವಿತ್ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಆರ್ ಲೀವ್ ದ ಫೀಲ್ಡ್ ಅನ್ಕಲ್ಟಿವೇಟೆಡ್ ಇನ್ ಬಿಟ್ವೀನ್ ಟೂ ಕ್ರಾಪ್ಸ್. ಗೊತ್ತಾಯ್ತಾ? ಏನು ಮಾಡಬೇಕು ನಾವು? ಆರ್ಗ್ಯಾನಿಕ್ ಮ್ಯಾನ್ಯೂರ್ನ ಆ್ಯಡ್ ಮಾಡಬೇಕು ಆರ್ ಲೀವ್ ದ ಫೀಲ್ಡ್ ಅನ್ಕಲ್ಟಿವೇಟೆಡ್ ಇನ್ ಬಿಟ್ವೀನ್ ಟೂ ಕ್ರಾಪ್ಸ್. ಇವಾಗ ನಾವು ಒಂದು ಕ್ರಾಪ್ ಹಾಕಿ ಇನ್ನೊಂದು ಕ್ರಾಪ್ ಹಾಕೋ ಮಧ್ಯೆ ಏನು ಮಾಡಬೇಕು? ಫೀಲ್ಡ್ನ ಅನ್ಕಲ್ಟಿವೇಟೆಡ್ ಆಗಿ ಬಿಡಬೇಕು. ಹಾಗಾದರೆ ಏನಾಗುತ್ತೆ? ಸಾಯಿಲ್ದು ಫರ್ಟಿಲಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ದ ಯೂಸ್ ಆಫ್ ಮ್ಯಾನ್ಯೂರ್ ಇಂಪ್ರೂವ್ ಸಾಯಿಲ್ ಟೆಕ್ಸ್ಚರ್ ಆ್ಯಸ್ ವೆಲ್ ಆ್ಯಸ್ ಇಟ್ಸ್ ವಾಟರ್ ರಿಟೈನಿಂಗ್ capacity. It replenishes the soil with nutrients. Okay, manure ಇಂದ ಏನಾಗುತ್ತೆ ಯೂಸು? The use of manure improves soil texture as well as its water retaining capacity. ಅದು ವಾಟರ್ನ ರಿಟೈನ್ ಮಾಡ್ಕೊಳ್ಳೋ ಅಂಥ ಕೆಪಾಸಿಟಿನ ಜಾಸ್ತಿ ಮಾಡುತ್ತೆ ಮತ್ತು ಟೆಕ್ಸ್ಚರು ಚೆನ್ನಾಗಿರೋ ರೀತಿ ಮಾಡುತ್ತೆ. ಇಟ್ ರಿಪ್ಲೆನಿಷಸ್ ದ ಸಾಯಿಲ್ ವಿತ್ ನ್ಯೂಟ್ರಿಯೆಂಟ್ಸ್. ಯಾವುದರಿಂದ? ನಾವು ಆರ್ಗ್ಯಾನಿಕ್ ಮ್ಯಾನ್ಯೂರ್ನ ಆ್ಯಡ್ ಮಾಡೋದ್ರಿಂದ. ಅನದರ್ ಮೆಥಡ್ ಆಫ್ ರಿಪ್ಲೆನಿಷಿಂಗ್ ದ ಸಾಯಿಲ್ ವಿತ್ ನ್ಯೂಟ್ರಿಯೆಂಟ್ಸ್ ಈಸ್ ಥ್ರೂ crop rotation. What is crop rotation? Crop rotation. This can be done by growing different crops alternately. Earlier farmers in northern India used to grow legumes as fodder in one season and wheat in the next season. ಏನು ಮಾಡಬೇಕು? ಕ್ರಾಪ್ ರೊಟೇಷನ್ ಅಂದರೆ ಒಂದೇ ರೀತಿ ಕ್ರಾಪ್ನ ಬೆಳಿಬಾರ್ದು. ಕ್ರಾಪ್ಸ್ನ ರೊಟೇಷನ್ ಅಂದರೆ ಚೇಂಜ್ ಮಾಡ್ತಾ ಇರಬೇಕು. ಸೀಸನ್ ವೈಸ್ ಆಗಿರ್ಬೋದು ಅಥವಾ ಅದು ಯಾವ ಸೀಸನ್ನಲ್ಲಿ ಹಾಕಿದರೆ ಎಷ್ಟು ಬೆಳೆ ಕೊಡುತ್ತೆ ಅನ್ನೋದನ್ನು ನಾವು ನೋಡ್ಕೊಂಡ್ಬಿಟ್ಟು ಏನು ಮಾಡಬೇಕು? ಕ್ರಾಪ್ ರೊಟೇಷನ್ ಚೇಂಜ್ ಮಾಡ್ತಾ ಹೋಗಬೇಕು. ಓಕೆ, ಆಲ್ಟರ್ನೇಟ್ ಮಾಡ್ತಾ ಹೋಗಬೇಕು. ಅರ್ಲಿಯರ್ ಫಾರ್ಮರ್ಸ್ ಇನ್ ನಾರ್ತನ್ ಇಂಡಿಯಾದಲ್ಲಿ ಏನು ಮಾಡ್ತಾಯಿದ್ರು? ಯೂಸ್ ಟು ಗ್ರೋ ಲೆಗ್ಯೂಮ್ಸ್ ಆ್ಯಸ್ ಫಾಡರ್ ಇನ್ ಒನ್ ಸೀಸನ್ ಆ್ಯಂಡ್ ವೀಟ್ ಇನ್ ದ ನೆಕ್ಸ್ಟ್ ಸೀಸನ್. ಒಂದು ಸೀಸನಲ್ಲಿ ಲೆಗ್ಯೂಮ್ಸ್ ಆ್ಯಸ್ ಫಾಡರ್ ಆ್ಯಂಡ್ ಇನ್ ದ ನೆಕ್ಸ್ಟ್ ಸೀಸನ್ ದೇ ಗ್ರೋ ದ wheat. It is the crop rotation. This helped in the replenishment of the soil with nitrogen. ಈ ರೀತಿ ನಾವು ಕ್ರಾಪ್ ರೊಟೇಷನ್ ಮಾಡೋದ್ರಿಂದ ಏನಾಗುತ್ತೆ? ಸಾಯಿಲ್ ರಿಪ್ಲೆನಿಷ್ ಆಗುತ್ತೆ, ಚೆನ್ನಾಗಿ ಏನು ಮಾಡುತ್ತೆ? ಈಲ್ಡ್ನ ಕೊಡುತ್ತೆ. ಓಕೆ, ಫಾರ್ಮರ್ಸ್ ಆರ್ ಬೀಯಿಂಗ್ ಎನ್ಕರೇಜ್ಡ್ ಟು ಅಡಾಪ್ಟ್ ದಿಸ್ ಪ್ರಾಕ್ಟೀಸ್. ಓಕೆ, ಫಾರ್ಮರ್ಸ್ಗೆ ಏನು ಮಾಡಬೇಕು? ಈ ರೀತಿ ಕ್ರಾಪ್ ರೊಟೇಷನ್ ಮಾಡೋದಕ್ಕೆ, ಅದೇ ರೀತಿ ಆರ್ಗ್ಯಾನಿಕ್ ಮ್ಯಾನ್ಯೂರ್ನ ಆ್ಯಡ್ ಮಾಡೋದಕ್ಕೆ ಏನು ಮಾಡಬೇಕು? ಎನ್ಕರೇಜ್ ಮಾಡಬೇಕು. ಓಕೆ, ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಮೋರ್ ಥಿಂಗ್ ಅಬೌಟ್ ದ ಫರ್ಟಿಲೈಸರ್ಸ್ ಆ್ಯಂಡ್ ಮ್ಯಾನ್ಯೂರ್. ಸೊ ನೀವೇನು ಮಾಡಬೇಕು? ಈ ಕ್ಲಾಸಲ್ಲಿ ಯೂಸ್ ಆಫ್ ಮ್ಯಾನ್ಯೂರ್, ವಾಟ್ ಈಸ್ ದ ಯೂಸ್ ಆಫ್ ಮ್ಯಾನ್ಯೂರ್ ಅಂತ ಕ್ವಶನ್ ಮಾಡಿಬಿಟ್ಟು ಅದಕ್ಕೆ ಆನ್ಸರ್ ಬರೀಬೇಕು. ಆ್ಯಂಡ್ ನೇಮ್ ಸಮ್ ಫರ್ಟಿಲೈಸರ್ಸ್. ಓಕೆ, ಮ್ಯಾನ್ಯೂರ್, ವಾಟ್ ಈಸ್ ದ ಯೂಸ್ ಆಫ್ ಮ್ಯಾನ್ಯೂರ್ ಆ್ಯಂಡ್ ನೇಮ್ ಸಮ್ ಫರ್ಟಿಲೈಸರ್ಸ್. ನಾನಿಲ್ಲಿ ಹೇಳಿದೆ ನೋಡ್ರಿ ಯಾವ್ಯಾವ ಫರ್ಟಿಲೈಸರ್ಸ್ ಸಿಗುತ್ತೆ ಅಂತ. ಅದೇ ರೀತಿ ಈ ಎಕ್ಸ್ಪೆರಿಮೆಂಟ್ನ ನಿಮ್ಮ ಮನೆಗಳಲ್ಲಿ ಈಸಿಯಾಗಿ ಮಾಡ್ಬೋದು. ಇದನ್ನು ಮಾಡಿಬಿಟ್ಟು ನನಗೆ ವಿಡಿಯೋ ಮಾಡಿ ವಾಟ್ಸಪ್ ಮಾಡಿ. ನೆಕ್ಸ್ಟ್ ಆಫ್ಟರ್ 7 to 10 days ದ ರಿಸಲ್ಟ್ ವಿಲ್ ಬಿ ಕಮ್. ಆ ರಿಸಲ್ಟ್ ಬಂದಿರುತ್ತೆ, ಅದನ್ನು ನೀವೇನು ಮಾಡಬೇಕು? ಫೋಟೋ ತೆಗೆದುಬಿಟ್ಟು ವಾಟ್ಸಪ್ ಮಾಡಬೇಕು ನನಗೆ. ಈ ಕ್ಲಾಸ್ಗೆ ಎಕ್ಸ್ಪೆರಿಮೆಂಟ್ ಮಾಡಿರೋದನ್ನು ವಿಡಿಯೋ ಮಾಡಿ ಸೆಂಡ್ ಮಾಡಬೇಕು. ಥ್ಯಾಂಕ್ ಯು.